ಹಲೋ ಗೈಸ್, ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೊಳ್ಬೋದು. ಒಂದು ವಿಷಯ ಅನ್ನೋಕ್ಕಿಂತ ಅದು ಒಬ್ಬ ಲೈಫಲ್ಲಿ ನಿಜ ನಡೆದಿರೋ ಒಂದು ಇನ್ಸಿಡೆಂಟು. ಓಕೆನಾ? ನನಗೊಬ್ಬ ಫುಲ್ ಕ್ಲೋಸ್ ಆಗಿರೋರು ಅವ್ರ ಲೈಫಲ್ಲಿ ನಡೆದಿರೋ ರಿಯಲ್ ಸ್ಟೋರಿ ಒಂದು ಹೇಳೋರೆ. ನನಗೆ ಹೆಂಗೆ ಸ್ಟೋರಿ ಕೇಳಿಸ್ಬಿಟ್ಟು ನನ್ನ ಮೈಂಡ್ ಹೆಂಗೈತೆ ಅಂತ ಪೂರ್ತಿ ಬ್ಲ್ಯಾಂಕೇ ಆಗಿಬಿಟ್ಟಿತ್ತು. ಇವಾಗವರೆಗೆ ನನ್ನ ಮೈಂಡಿಂದ ಆ ಸ್ಟೋರಿನೇ ಹೋಯ್ತಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಬೆಂಗಳೂರಲ್ಲಿರೋರಿಗೆ ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಬಂದರೆ ಫಸ್ಟ್ ಜ್ಞಾಪನಕ್ಕೆ ಬರೋದೇ ನಂದಿ ಹಿಲ್ಸ್. ನಂದಿ ಹಿಲ್ಸ್ ಅಪ್ರೋಡ್ ಬೆಂಗಳೂರಿಂದ 60 ಕಿಲೋಮೀಟರ್ಸ್ ದೂರದಲ್ಲೈತೆ. ಅಲ್ಲಿಂದ ಯಾವಾಗಲೂ ಯಾರೇ ಹೋದ್ರು ಮಾರ್ನಿಂಗ್ ಟೈಮಲ್ಲಿ ಯಾರೂ ಹೋಗಲ್ಲ, ಹೋಗೋದೆ ಮಿಡ್ ನೈಟ್. ಹಿಂಗೆ ಸ್ಟಾರ್ಟ್ ಐತೆ ಸ್ಟೋರಿ. ಫ್ರೆಂಡ್ಸ್ 4 ಜನ ಪ್ಲ್ಯಾನ್ ಮಾಡಿಬಿಟ್ಟು ಮಿಡ್ ನೈಟ್ 2 o'clock ಮನೆ ಬಿಡ್ತಾರೆ. ಎಲ್ಲರೂ ಬಿಟ್ಬಿಟ್ಟು ಇಲ್ಲಿಂದ ಹೋಗೋವರ್ಗ ಚೆನ್ನಾಗೇ ಇರ್ತದೆ, ಚೆನ್ನಾಗೇ ನಡೀತಿರ್ತದೆ. ಎಲ್ಲ ಗಾಡಿಯೆಲ್ಲ ಆರಾಮಾಗಿ ಹೋಯ್ತಾ ಇರ್ತಾರೆ. ಹೋಯ್ತಾ ಇಬ್ರು ಗಾಡಿ 2 ವೀಲರಲ್ಲಿ ಇಬ್ರು ಫಾಸ್ಟಾಗಿ ಹೋಗ್ತಾರೆ. ಫುಲ್ ಬೇಗ ಹೋಗ್ಬಿಟ್ಟು ಅರೌಂಡ್ ನಂದಿ ಹಿಲ್ಸ್ಗೆ 2 ಕಿಲೋಮೀಟರ್ಸ್ ಇದ್ದಂಗೆ ಗಾಡಿ ಸ್ಲೋ ಮಾಡ್ತಾರೆ. ಒಂದು ಕಡೆ ಟೀ ಕುಡಿಯೋಕ್ಕೆ ಅವರಿಬ್ರು ಫ್ರೆಂಡ್ಸ್ ಬರ್ತಾ ಇರ್ತಾರಲ್ಲ, ಅವ್ರಿಗೆ ಹಂಗೆ ವೇಟ್ ಮಾಡ್ಕೊಂಡು ಟೀ ಕುಡಿಯೋದು ಅಂದ್ಬಿಟ್ಟು ಒಂದು ಕಡೆ ಸ್ಲೋ ಮಾಡ್ತಾರೆ. ಸ್ಲೋ ಮಾಡಿಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಟೀ ಇಸ್ಕೊಳ್ತಾನೆ. ಮಿಡ್ ನೈಟ್ 4 o'clock ಐತೆ ಇರ್ತದೆ. ಆ ಟೈಮಲ್ಲಿ ನನಗೆ ಒಂದು ಕಾಲ್ ಬರ್ತದೆ. ಮಿಡ್ ನೈಟ್ 4 o'clock ಯಾರಿಗೂ ಕಾಲ್ ಮಾಡ್ತಾರೆ. ಆ ಟೈಮಲ್ಲಿ ಒಂದು ಕಾಲ್ ಬರ್ತದೆ. ಒಂದು ಕಾಲ್ ರಿಸೀವ್ ಮಾಡೋಕೆ ಅಂದ್ಬಿಟ್ಟು ಈ ಕಡೆ ಸೈಡ್ ತಿರುಗ್ತಾನೆ. ಯಾರು ಅಂದ್ಬಿಟ್ಟು ಜೇಬಲ್ಲಿ ಹಿಂಗೆ ಕೈ ಹಾಕ್ಬಿಟ್ಟು ಫೋನ್ ಕ್ಯಾರಿ ಮಾಡೋಷ್ಟರಲ್ಲಿ ಒಂದು ಟೀ ಕೈಯಲ್ಲಿ ಏನಿರ್ತದೆ ಅದು ಕೈ ಮೇಲೆ ಚಲೋ ಇದ್ದಾಗ ಕೈ ಒಂದು ಸುಟ್ಟೋಗ್ಬಿಡ್ತದಲ್ವಾ. ಅದಕ್ಕವನು ಅಲ್ಲೇ ಪಕ್ಕದಲ್ಲಿರೋ ಒಂದು ಮರದಿಂದ ಎಲೆಗಳು ಕಿತ್ಕೊಂಡು ಎಲೆಯಲ್ಲಿ ಕೈ ಒರೆಸ್ಕೊಳ್ತಾನೆ. ಕೈ ಒರೆಸ್ಕೊಂಡಾಗ ಅಲ್ಲಿಂದ ಸ್ಟಾರ್ಟ್ ಆಯ್ತದ ಅವ್ನ ಲೈಫಲ್ಲಿ ಆ್ಯಕ್ಚುಲ್ ಸ್ಟೋರಿ. ಆವಾಗ ಅವ್ನ ಕೈ ಒರೆಸ್ಕೊಳ್ಳುವಾಗ ಅವನಿಗೆ ಈ ಕಡೆ ಸೈಡಿಂದ ನಾಯಿ ಬಗೋತಿರೋ ಸೌಂಡು, ಈ ಕಡೆ ಸೈಡಿಂದ ಯಾರೋ ಚುಪ್ ಅಂತ ಪಾಸ್ ಆದಂಗೆ ಅವನಿಗೆ ಒಂಥರ ಮೈಂಡೆಲ್ಲ ಬ್ಲ್ಯಾಂಕ್ ಆಗ್ಬಿಡ್ತದೆ. ಒಂದು ಸೆಕೆಂಡ್ಗೆ ಅವ್ನಿಗೇನು ರಿಯಾಕ್ಷನ್ ಮಾಡೋದ ಅಂತ ಅವ್ನಿಗೆ ಅರ್ಥ ಆಯ್ತಿರಲ್ಲ. ಆ ಥರ ಅವ್ನ ಮೈಂಡ್ ಆಗ್ಬಿಟ್ಟೈತೆ. ಆ ಥರ ಟೈಮಲ್ಲಿ ಅವನು ಈ ಕಡೆ ಸೈಡು ಪಟ್ಟಿರೋ ಬೈಕ್ ಈ ಕಡೆ ಸೈಡ್ ತಿರುಗ್ದಂಗೆ ಅವ್ನ ಗಾಡಿನೂ ಅಲ್ಲೇ ಇರ್ತಾನೆ, ಅವನ ಫ್ರೆಂಡು ಅಲ್ಲೇ ಇರ್ತಾನೆ. ಆದರೆ ಟೀ ಹೋಟ್ಲು ಓಪನ್ ಇರಲ್ಲ. ಅವ್ನು ಕುಡ್ದಿರೋ ಟೀ ಲೋಟನೂ ಅಲ್ಲೆಲ್ಲೂ ಬಿದ್ದಿರಲ್ಲ. ಅವನ ಕೈ ಸುಟ್ಟಾಗೈತೆ, ಟೀ ಲೋಟ ಎಲ್ಲೂ ಬಿದ್ದಿಲ್ಲ. ಅವಾಗ ಅವ್ನು ಫುಲ್ ಗಾಬರಿ ಆಗ್ಬಿಡ್ತಾನೆ. ಅವ್ನಿಗೆ ಬರ್ತಾನೆ ಅವನ ಹತ್ರ ಹೇಳೋಕೆ ಇನ್ನೊಬ್ಬನ ಫ್ರೆಂಡ್ ಹತ್ರ. ಅಷ್ಟು ಬೇಗ ಬ್ಯಾಕ್ ಯಾರಾಗಿರಿ, ಇನ್ನೂ ಇಬ್ಬರು ಅವ್ರ ಫ್ರೆಂಡ್ಸ್ ಅವರು 2 ವೀಲರಲ್ಲೇ ಬಂದ್ಬಿಟ್ಟು ಸ್ಟಾಪ್ ಆಯ್ತಾರೆ. ಅವಾಗ ಇವ್ರು ಹೇಳ್ತಾನೆ ನಿಮ್ಮ ಸ್ಟೋರಿ ಹಿಂಗಾಯ್ತು ನಿಮ್ಮ ಜೊತೆ ಅಂದ್ಬಿಟ್ಟು. ಸುಮ್ಮನಿರೋ, ಕಾಮಿಡಿ ಮಾಡಬೇಡ, ಹಂಗೆ ಹಿಂಗೆ ಅಂತ ಗೊತ್ತು ನಿಮಗೂ ಫ್ರೆಂಡ್ಸ್ ಹೆಂಗೆ ರಿಗ್ರೆಟ್ ಮಾಡ್ತಾರೆ ಅಂದ್ಬಿಟ್ಟು. ಆದರೂ ನಿಮ್ಮ ಜೊತೆ ಗಾಡೀಲಿ ಯಾರು ಬಂದಿರ್ತಾನೆ ಅವ್ನು ಹೇಳ್ತಾನೆ, ಇಲ್ಲ ನಾನು ನೋಡಿದಾಗ ಟೀ ಹೋಟ್ಲು ಓಪನ್ ಇತ್ತು, ನಾನು ಫೋನ್ ಯೂಸ್ ಮಾಡ್ತಿದ್ದೆ, ಮತ್ತೆ ಅವ್ರು ನೋಡಿದ್ರೆ ಟೀ ಹೋಟ್ಲು ಕ್ಲೋಸ್ ಐತೆ ಅಂದ್ಬಿಟ್ಟು. ಏನೂ ಆಗಲ್ಲ, ನಿಮ್ಮ ಮಾಮೂಲಿ ನೈಟ್ ಟೈಮಲ್ಲಿ ಬಂದಿದ್ರಲ್ಲ, ಚಳಿ ನಿಮ್ಗೆ ಹಂಗೆ ಅನಿಸ್ತಾ ಇರ್ತದೆ, ಏನೂ ಆಗಿಲ್ಲ ನಡೀರಿ ಅಂತಾನೆ. ನಂಗಿದ್ರು ಹೋಗೋಕೆ ಎದುರು ಕೇಳ್ತಾನೆ. ಇಲ್ಲ ಬಾಮಚ್ಚ ಏನೂ ಆಗಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಫ್ರೆಂಡ್ಸು ಕರ್ಕೊ ಹೋಗ್ತಾರೆ. ಅವಾಗ ಅಲ್ಲಿಂದ ಅವರು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಟ್ಟ ಹತ್ತುವಾಗ ಅವ್ನ ಜೊತೆ ಹೆಂಗೈತದೆ ಅಂದರೆ ಫುಲ್ಲು 4 ಗಂಟೆ ಟೈಮಲ್ಲಿ ಯಾವ ಥರ ಚಳಿ ಇರ್ತದೆ ಅಂದರೆ ಆ ಚಳಿಲಿ ಮೈಯಿಂದ ಬೆವರು ಬತ್ತಿರ್ತದೆ, ಮೈ ಕೈಯೆಲ್ಲ ನಡುಗ್ತಿರ್ತದೆ. ಅವನಿಗೆ ಸೆಂಟ್ ರೋಡಲ್ಲಿ ಅವನಿಗೆ ಏನಾಯ್ತದೆ, ಯಾರು ಬ್ಯಾಕಲ್ಲಿ ಇರ್ತಾನೆ ಇವ್ರ ಫ್ರೆಂಡು ಅವರೆಲ್ಲ ಫುಲ್ ಫ್ರಂಟ್ ಹೊಂಟೋಗ್ಬಿಡ್ತಾರೆ ಓವರ್ಟೇಕ್ ಹೊಡ್ಕೊಂಡು. ಸೊ ಒಂದು ಗಾಡಿ ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಗಾಡಿಯಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿರೋ ಗಾಡೀಲಿ ಫ್ಯೂಲ್ ತೋರಿಸಲ್ಲ, ಅಲ್ಲಿ ಗಾಡಿ ಸ್ಟಾಪ್ ಆಗಿಬಿಡ್ತದೆ. ಅವ್ನ ಗಾಡಿ ಪಂಚರ್ ಆಗಿಬಿಡ್ತದೆ. ಅವನಿಗೆ ಫುಲ್ಲು ಭಯ ಆಗ್ಬಿಟ್ಟಿರ್ತದೆ. ಅವ್ನ ಕೈ ಕಾಲು ನಡ್ಕಲ್ಲ. ಹಿಂದ್ಗಡೆ ಕೂತ್ಕೊಂಡಿರೋನ್ಗೆ ಅವಾಗ ಅವನಿಗೂ ಭಯ ಸ್ಟಾರ್ಟ್ ಇದೆ. ಅವನಿಗೆ ಆಲ್ಮೋಸ್ಟು ಅವ್ನು ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ಅವ್ನು 50% ಭಯ ಇತ್ತು. ಇವನು ಆಡಿರೋದು ನೋಡ್ಬಿಟ್ಟು 100% ಅವ್ನಿಗೂ ಭಯ ಆಗ್ಬಿಡ್ತದೆ. ಗಾಡಿ ಮುಂದೆನೇ ಸ್ಟಾರ್ಟ್ ಐತೆ ಅಲ್ಲ. ಅವಾಗ ಅವನು ಏನು ಮಾಡ್ತಾನೆ, ಒಂದು ಕತ್ತಲ್ಲಿ ಒಂದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ತೋಕಲ್ ಮಸೂದ್ ದರ್ಗಾ ಅನ್ನೋದನ್ನ ಕೇಳಿರ್ತೀರ. ಅವ್ರ ಮನೆಯವರು ಯಾರು ಬ್ಯಾಕ್ ಸೈಡು ಕುತ್ಕೊಂಡಿರ್ತಾನೆ ಅವನಿಗೆ ಒಂದ್ಸತಿ ಕರ್ಕೊಬಿಟ್ಟು ಅಲ್ಲಿ ತಾಯ್ತ ಹಾಕ್ಸಿರ್ತಾರೆ. ಅವನು ಫಸ್ಟು ಅವ್ನ ಫ್ರೆಂಡ್ ಯೋಚನೆ ಮಾಡ್ಬಿಟ್ಟು ಅವ್ನು ಕತ್ತಲಿರೋ ತಾಯ್ತ ತೆಗ್ಬಿಟ್ಟು ಅವ್ನಿಗೆ ಹಾಕ್ತಾನೆ. ಹಾಕಿದ ತಕ್ಷಣ ಅವನ ಜೊತೆ ಏನು ನಡೀತಾ ಆಕ್ಟಿವಿಟೀಸ್ ಎಲ್ಲ ಸ್ಟಾಪ್, ಎಲ್ಲ ಬ್ಲೈನ್ ಆಗಿಬಿಡ್ತದೆ. ಆ ಟೈಮಲ್ಲಿ ಅಲ್ಲಿಂದ ಭಯ ಪಟ್ಬಿಟ್ಟು ಗಾಡೀಲಿ ಏನು ಪೆಟ್ರೋಲ್ ಕಡಿಮೆ ಇತ್ತು ಅಂತ ತೋರಿಸ್ತದೆ, ಅದು ಫುಲ್ ಆಗಿಬಿಡ್ತದೆ. ಗಾಡಿ ಏನು ಪಂಚರ್ ಆಗೋಯ್ತು ಅಂತ ಗಾಡಿ ಎಳಿತಿತ್ತು ಅಲ್ಲೇ ಸ್ಟಾಪ್ ಆಗಿಬಿಟ್ಟಿತ್ತು, ಅದು ಕರೆಕ್ಟಾಗಿ ಮೂವ್ ಆಯ್ತದೆ. ಅವಾಗ ಅಲ್ಲಿಂದ ನಂದಿ ಹಿಲ್ಸ್ ಮೇಲೆ ಹತ್ತಲ್ಲ,
ಡೈರೆಕ್ಟ್ ಅಲ್ಲಿಂದ ಇಳಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಗಾಡಿ ತಿರುಗಿಸ್ಬಿಟ್ಟು ಎಲ್ಲೂ ಸ್ಟಾಪ್ ಕೊಡಲ್ಲ, ಡೈರೆಕ್ಟ್ ಬರ್ತಿರ್ತಾರೆ. ಬರುವಾಗ ಅಲ್ಲೇ ಒಂದು ಕಾಳಿಯಮ್ಮ ದೇವಸ್ಥಾನ ಸಿಗ್ತದೆ ಅವ್ರಿಗೆ. ಅಲ್ಲಿ ನಿಲ್ಸ್ಬಿಟ್ಟು ವಿಭೂತಿ ಹಾಕೊಂಡು ದೇವ್ರ ಕೈ ಮುಕ್ಕೊಂಡು ಅಲ್ಲಿಂದ ಬಂದು ಅವನು ಮನೆಗೆ ಬಂದು ರೀಚ್ ಆಗಿ ನಪ್ಪಪ್ಪ ಅಂದ್ರು. ಇನ್ಸಿಡೆಂಟ್ ನಡೆದಿತ್ತು 7 days, ಅರೌಂಡ್ 7 days ಅವ್ನು ಬೆಡ್ ಮೇಲಿಂದ ಎದ್ದೇಳಿರಲ್ಲ. 7 days ಬೆಡ್ ರೆಸ್ಟ್ ಇರ್ತಾರೆ. ಮನೆಯಲ್ಲಿ ಹಾಸ್ಪಿಟ್ಲುಗಳು, ದರ್ಗಾಗಳು, ದೇವಸ್ಥಾನಗಳು, ಚರ್ಚ್ಗಳು ಎಲ್ಲ ಸುತ್ತಿಸ್ತಾರೆ. ಆಮೇಲೆ ಬಂದ್ಬಿಟ್ಟು ದೇವ್ರಿಗೂ ಕೊಡಂಗೆ ಇವಾಗ ಅವನು ಖುಷಿಯಾಗಿ ಹ್ಯಾಪಿ ಆಗವನೆ. ಇವಾಗವರೆಗೂ ನಂದಿ ಹಿಲ್ಸ್ಗೆ ಹೋಗಿಲ್ಲ. ನಿಮಗೆ ಕತೆ ಕೇಳ್ಬಿಟ್ಟು ನಿಮ್ಗೆ ಅನ್ನಿಸ್ತು ಅಂತ ನೀವು ಹೇಳಿ. ನಾನು ಇವಾಗ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಬಂದಿರ್ತದೆ, ಬ್ರೋ ನೀವು ಹೇಳಿದ್ದು ನಿಜ ಕತೆನೇನಾ ಅಂದ್ಬಿಟ್ಟು. ನನಗೂ ಹಂಗೆ ಅನಿಸ್ತು, ನಿಜ ಕತೆನೇನಾ ಅಂದ್ಬಿಟ್ಟು. ಆದರೆ ಅಲ್ಲಿ ಒಂದು ಸ್ವಲ್ಪ ಪಾಯಿಂಟ್ಸ್ಗಳು ನೀವು ಅಬ್ಸರ್ವ್ ಮಾಡಿದ್ರೆ, ಓಪನ್ ಆಗಿರೋ ಟೀ ಸ್ಟಾಲು ಕ್ಲೋಸ್ ಆಯ್ತದೆ 5 ನಿಮಿಷದಲ್ಲಿ, ಅಲ್ಲಿ ಯಾರೂ ಇರೋಲ್ಲ. ಆಫ್ ಆಗಿರೋ ಗಾಡಿ ಆನು ಆಯ್ತದೆ. ಅವನೊಬ್ಬನ ಫೀಲ್ ಆಗಿದ್ರೆ ಏನೋ ಹೇಳ್ಬೋದಿತ್ತು. ಅವ್ನ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡಿರೋದು ಸೇಮ್ ಫೀಲಿಂಗ್ ಆಗಿರ್ತದೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ವಾಚ್ ಮಾಡೋದಕ್ಕೋಸ್ಕರ. ಈ ಥರನೇ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ಕೊಡ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಆ್ಯಂಡ್